ಹೆಲೋ, ನನ್ನ ಚಾನಲ್ನ ಮಿಲಿ ವ್ಲಾಗ್ಸ್ಗೆ ವೆಲ್ಕಮ್. ಸೊ ಇವತ್ತು 3ನೇ ಕಾರ್ತಿಕ್ ಸೋಮವಾರ. ಹಾಗಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಮಹದೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಅನ್ನದಾನ ಮಾಡೋಣ ಅಂತ ಹೇಳಿ ಅಡುಗೆ ಭಟ್ರನ್ನ ಕರೆಸಿದ್ವಿ. ಈ ಸಲ 50 kg ತರಕಾರಿ ಬಾತನ್ನ ಮಾಡ್ತಾಯಿದ್ವಿ. ಫಸ್ಟು ಒಲೆಗೆ ಪೂಜೆ ಎಲ್ಲ ಮಾಡಿದ ನಂತರ ಭಟ್ರು ಅಡುಗೆನ ಮಾಡೋದಕ್ಕೆ ಶುರು ಮಾಡಿಕೊಂಡ್ರು. ಎಲ್ಲ ಫಸ್ಟೇ ರೆಡಿ ಮಾಡಿ ಇಟ್ಕೊಂಡಿದ್ರು. ಹೋದ ವರ್ಷವೂ ಇದೇ ಥರ ಅನ್ನದಾನ ಮಾಡಿಸ್ಬೇಕಾದ್ರೆ ಪ್ರಸಾದ ಮಾಡುವಾಗ ನಾನು ವಿಡಿಯೋ ಮಾಡ್ಕೊಂಡಿದ್ದೆ. ಹೋದ ಸಲ 100 kg ತರಕಾರಿ ಬಾತ್ ಮಾಡಿಸಿದ್ವಿ. ಆವಾಗ ಪರ್ಫೆಕ್ಟಾಗಿ ಅಡುಗೆ ಭಟ್ರು ಯಾವ ಥರ ಬಾತ್ ಮಾಡ್ತಾರೆ ಅಂತ ರೆಸಿಪಿ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಸೊ ಚೆಕ್ ಮಾಡಿ. ಸೊ ಸಾಗಿ ಪೂಜೆ ಎಲ್ಲ ಮಾಡಿದ ಮೇಲೆ ಸಂಜೆ ದೇವಸ್ಥಾನಕ್ಕೆ ಅಂತ ಹೇಳಿ ಹೊರಟ್ವಿ. ಸೊ ಇಷ್ಟು ದೊಡ್ಡ ಪಾತ್ರೆಯಲ್ಲಿ ಮಾಡಿದ್ರಿಂದ ಫಸ್ಟೇ ಅದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಆಟೋಗೆ ಸಾಗಿಸ್ಕೊಂಡು ಹೋಗೋದೇ ಒಂದು ದೊಡ್ಡ ಸಾಹಸ ಆಯಿತು. ಸೊ ಎಲ್ಲರೂ ಸೇರಿಕೊಂಡು ತುಂಬ ಜನ ಫೈನಲಿ ಅಂತೂ ಇಂತೂ ಸಾಗಿಸಿದ್ಮೇಲೆ ದೇವಸ್ಥಾನಕ್ಕೆ ಹೋಗಿ ಪ್ರಸಾದ ಎಲ್ಲ ಹಂಚಿ ಪೂಜೆ ಮಾಡಿಸ್ಕೊಂಡು ಮನೆಗೆ ಬಂದ್ವಿ. ಅಲ್ಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ, ತುಂಬ ರಶ್ ಇದ್ದಿದ್ದರಿಂದ. ಸೊ ಎಲ್ಲ ತುಂಬ ಚೆನ್ನಾಗಾಯಿತು. ಬಾತು ಪ್ರಸಾದ ಚೆನ್ನಾಗಿ